ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಂಬಳವನ್ನು ಕೊಡುವಂಥ ಪ್ರೈವೇಟ್ ಜಾಬ್ಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ಈ ಪ್ರೈವೇಟ್ ಜಾಬ್ ಅಂತ ಅಂದರೆ ವಿಧ ವಿಧವಾದಂಥ ಜಾಬ್ಗಳು ಬರ್ತವೆ, ಸಾವಿರಾರು ಜಾಬ್ಗಳು ಬರ್ತವೆ. ನಾನು ಈ ವಿಡಿಯೋದಲ್ಲಿ ಬಿಸ್ನೆಸ್ನ ಇನ್ಕ್ಲೂಡ್ ಮಾಡೋದಕ್ಕೆ ಹೋಗಲ್ಲ. ಬಿಸ್ನೆಸ್ನ ಇನ್ಕ್ಲೂಡ್ ಮಾಡಿಬಿಟ್ರೆ ವೆರೈಟಿಗಳು ಬೇಜಾನಾಗ್ಬಿಡುತ್ತೆ. ಡ್ರೈವರ್ಗಳಿಂದ ಹಿಡಿದು ಪಾನಿಪುರಿ ಮಾರೋರಿಂದ ಹಿಡಿದು CEO ತನಕನೂ ಕೂಡ ಬೇಜಾನ್ ಪ್ರೈವೇಟ್ ಬಿಸ್ನೆಸ್ಗಳು ಬರ್ತವೆ. ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಸೊ ಅದರಿಂದ 9 to 7 ಜಾಬ್ ಮಾಡುವಂಥ ಕೆಲಸಗಳಲ್ಲಿ ಅತಿ ಹೆಚ್ಚು ಸಂಬಳ ಸಿಗುವಂಥದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಆಯಿತಾ? ಸೊ ಈ ಬಿಸ್ನೆಸ್ನೂ ಕೂಡ ಇನ್ಕ್ಲೂಡ್ ಮಾಡೋದಕ್ಕೆ ಹೋದರೆ ಈ ಕಂಪ್ನಿ ಫೌಂಡರ್ಗಳು CEO ಬೇಜಾನ್ ದುಡ್ಡು ಮಾಡ್ತಾರೆ, ಆಯಿತಾ? ಕೋಟ್ಯಾಂತರ ರೂಪಾಯಿ, $1 billion ಅಷ್ಟೆಲ್ಲ ದುಡ್ಡು ಮಾಡೋ ಫೌಂಡರ್ಸ್ಗಳೆಲ್ಲ ಇರ್ತಾರೆ. ಅದನ್ನು ಬಿಟ್ಟಾಕಿ ಲೋಕಲಲ್ಲಿ ಈ ಗೌರ್ನಮೆಂಟ್ ಟೆಂಡರ್ನೆಲ್ಲ ತಗೊಂಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಿಸ್ತಾರೆ, ಗೊತ್ತಾ? ಅವರು ಬೇಜಾನ್ ದುಡ್ಡು ಮಾಡ್ತಾರೆ, ಅವ್ರನ್ನೆಲ್ಲ ತಗೋಬೇಕಾಗತ್ತೆ. ಅದನ್ನು ಬಿಟ್ಬಿಡಿ, ಮಾರ್ವಾಡಿಗಳು. ನೀವೇನೇ ಅನ್ನಿ, ಮಾರ್ವಾಡಿಗಳ ಥರ ಬಿಸ್ನೆಸ್ನ ಯಾರು ಮಾಡೋಕ್ಕಾಗಲ್ವೇನೋ, ಆಯಿತಾ? ಅವರು ಹಾಕೊಳ್ಳೋ ಬಟ್ಟೆ ನೋಡಿದ್ರೆ ಇವ್ರು ಏನೊಂದು 20-30 ಸಾವಿರ ದುಡಿತಾ ಇರ್ಬೋದು ಅಂತ ನಾವು ಅನ್ಕೋತೀವಿ. ಕೋಟ್ಯಾಂತರ ರೂಪಾಯಿ ದುಡಿತಾ ಇರ್ತಾರೆ, ಬಟ್ ಹಾಕೋದು ತುಂಬ ಸಿಂಪಲ್ ಆಗಿರ್ತಾರೆ, ಆಯಿತಾ? ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ, ಏನೂ ಇಲ್ದಿರೋ ರೀತಿ ಇರ್ತಾರೆ. ಬಟ್ ಹಿಂದ್ಗಡೆ 5ರಿಂದ 10 ಸೈಟನ್ನು ಮಾಡಿಟ್ಟಿರ್ತಾರೆ, ಬೇಜಾನ್ ಆಸ್ತಿ, ಬೇಜಾನ್ ದುಡ್ಡು ಮಾಡಿಟ್ಟಿರ್ತಾರೆ, ಗೊತ್ತಾಗಲ್ಲ. ಅವ್ರು ಹೆವಿ ಬಿಸ್ನೆಸ್ ಮಾಡ್ತಾರೆ, ಬಟ್ ಅದನ್ನೆಲ್ಲ ಇನ್ಕ್ಲೂಡ್ ಮಾಡೋದಕ್ಕೆ ಹೋಗಲ್ಲ, ಆಯಿತಾ? ಈವನ್ ನೀವು ನಂಬಲ್ಲ, ಈ ರೋಡ್ ಸೈಡ್ ಮಾರುವಂಥ ಎಷ್ಟೋ ಶಾಪ್ಗಳಿರ್ತಾವಲ್ವ, ಅವರು ಎಷ್ಟೋ ದುಡಿತಾ ಇರ್ತಾರೆ ಚೆನ್ನಾಗಿ. ನಮಗೆ ಗೊತ್ತಾಗಲ್ಲ, ನಾವು ಅವ್ರನ್ನ ಓ ಪಾಪ ಅಂತ ಅನ್ಕೋತೀವಿ, ಬಟ್ ಅವ್ರು ಕಷ್ಟಪಡ್ತಿರ್ತಾರೆ, ಅಷ್ಟೇ ದುಡಿತಾ ಇರ್ತಾರೆ, ಆಯಿತಾ? ಈವನ್ ಕ್ಯಾಬ್ ಡ್ರೈವರ್ಸ್ಗಳು ಕೂಡ ಅಷ್ಟೇ. ನಮಗೆ ಅನ್ನಿಸ್ಬೋದು, ಬಟ್ ಇಲ್ಲ, ಅವ್ರು ಕಷ್ಟಪಡ್ತಾರೆ, ಅವ್ರು ಅಷ್ಟೇ ಚೆನ್ನಾಗಿ ದುಡಿತಾ ಇರ್ತಾರೆ. ಎಷ್ಟೋ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗಿಂತ ಜಾಸ್ತಿ ಕೆಲವೊಂದು ಕ್ಯಾಬ್ ಡ್ರೈವರ್ಸ್ಗಳು ದುಡಿತಾ ಇರ್ತಾರೆ, ಆಯಿತಾ? ಆಟೋ ಡ್ರೈವರ್ಸ್ಗಳು ದುಡಿತಾ ಇರ್ತಾರೆ. ಹಂಗಂತ ಅದು ಆ ಕೆಲಸ ಕೆಳಮಟ್ಟದ ಕೆಲಸ ಅಂತ ಅಲ್ಲ, ಆಯಿತಾ? ಅವ್ರಿಗೂ ಒಳ್ಳೆ ಇನ್ಕಮ್ ಇರುತ್ತೆ, ಅವರು ಕೂಡ ಕಷ್ಟಪಡ್ತಾ ಇರ್ತಾರೆ. ಈ ರೀತಿ ಅನೇಕ ಜಾಬ್ಗಳು ಬರುತ್ತೆ, ಈ ರೀತಿ ಅನೇಕ ಬಿಸ್ನೆಸ್ಗಳು ಬರುತ್ತೆ, ಆಯಿತಾ? ಸೊ ಮೊದಲನೇದಾಗಿ ನಾನು ಅತಿ ಹೆಚ್ಚು ಸಂಬಳ ಸಿಗುವಂಥ ಕೆಲಸಗಳ ಪಟ್ಟಿಯಲ್ಲಿ ಫಸ್ಟ್ ಹೇಳಕ್ಕೆ ಇಷ್ಟಪಡೋದು IT ಮತ್ತು BT. ನಮ್ಮ ದೇಶದಲ್ಲಿ ಬೆಂಗಳೂರು ಈ IT BTಗೆ ಕ್ಯಾಪಿಟಲ್ಲು. ಈ ಕಾರಣದಿಂದ ಬೇರೆ ರಾಜ್ಯಗಳಿಂದ ಜನ ಇಲ್ಲಿ ಕೆಲಸ ಹುಡ್ಕೊಂಡು ಬರ್ತಾರೆ, ಆಯಿತಾ? ಸೊ ಅತಿ ಹೆಚ್ಚು ಸಂಬಳ ಸಿಗೋದ್ರಲ್ಲಿ IT BT ತುಂಬ ಟಾಪಲ್ಲೇ ಬರುತ್ತೆ ಒಂದು ಲೆವೆಲಿಗೆ. ಸೊ ಈ ITಯಲ್ಲಿ ನಮ್ಮ ದೇಶದಲ್ಲಿ ಕೆಲಸ ಮಾಡುವಂಥವರು ಒಂದು ಕೆಟಗರಿ ಆದರೆ, ಫಾರಿನ್ ಕಂಟ್ರಿಯಲ್ಲಿ ಅಂದರೆ ಇಲ್ಲಿನ ಕಂಪನಿಗಳು ಫಾರಿನಿಗೆ ಕಳಿಸ್ತಾರೆ ಕಂಪನಿ ಕಡೆಯಿಂದ, ಅದು ಒಂದು ಕೆಟಗರಿ. ಅಥವಾ ಇನ್ನೂ ಕೆಲವು ಜನ ಬೇರೆ ದೇಶದಲ್ಲೇ ಓದಿ ನಮ್ಮ ಭಾರತೀಯರು ಅಲ್ಲೇ ಕೆಲಸ ತಗೋತಾರೆ IT ಕಂಪ್ನಿಗಳಲ್ಲಿ. ಅದು ಅಮೆಝಾನ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು. ಸೊ ಈ ರೀತಿ ದೊಡ್ಡ ದೊಡ್ಡ ಕಂಪ್ನಿಗಳು ಕೆಲಸ ತಗೋತಾರೆ, ಅದಿನ್ನೊಂದು ಕೆಟಗರಿ. ಫಸ್ಟು ನಮ್ಮ ದೇಶದಲ್ಲಿ ಕೆಲಸ ಮಾಡುವಂಥ IT ಎಂಪ್ಲಾಯಿಗಳ ಬಗ್ಗೆ, IT ಜಾಬ್ನ ಬಗ್ಗೆ ಮಾತಾಡೋಣ. ಸೊ ಸ್ಟಾರ್ಟಿಂಗ್ಗೆ ನೀವು IT ಕಂಪನಿಗೆ ಜಾಯ್ನ್ ಆದ್ರಿ ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ 30ರಿಂದ 35 ಸಾವಿರ ಸಂಬಳ ಇರುತ್ತೆ. ನೀವೇ ಇಂಟರ್ವ್ಯೂ ಕೊಟ್ಟು ಫ್ರೆಷರ್ ಆಗಿ ಜಾಯ್ನ್ ಆದರೆ, ಅದೇ IIT ರೀತಿ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲೇ ನಿಮಗೆ ಪ್ಲೇಸ್ಮೆಂಟ್ ಆಯಿತು ಅಂದರೆ ಪ್ಯಾಕೇಜು ಆ್ಯನ್ಯುವಲಿ 1 ಕೋಟಿ ತನಕನೂ ಕೂಡ ನಿಮಗೆ ಸಂಬಳ ಸಿಗಬಹುದು. ಸ್ಟಾರ್ಟಿಂಗೇ ತಿಂಗಳಿಗೆ 1 ಲಕ್ಷ, 1.5 ಲಕ್ಷನೂ ಕೂಡ ಸಿಗಬಹುದು, ಹೇಳೋದಕ್ಕಾಗಲ್ಲ, ನಿಮ್ಮ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾರ್ಮಲಿ ಮಿನಿಮಮ್ ಅಂತ ಅಂದರೆ ಫ್ರೆಷರ್ಗಳಿಗೆ 30ರಿಂದ 35 ಸಾವಿರವನ್ನು ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇದ್ದಾರೆ. ಇದು ಬೋತ್ IT ಮತ್ತು BT ಎರಡಕ್ಕೂ ಕೂಡ ಅಪ್ಲೈ ಆಗುತ್ತೆ. ಸೊ ಇದರಲ್ಲಿ ಬೇಜಾನ್ ಬೇಜಾನ್ ಪ್ರೊಫೈಲ್ಗಳಿದ್ದಾವೆ. ಮ್ಯಾನೇಜರ್ ಆಗಿರ್ಬೋದು, AI ಎಂಜಿನಿಯರ್ಸ್ಗಳು ಈಗಂತೂ ಹೆವಿ ಡಿಮ್ಯಾಂಡು, ಆಯಿತಾ? ಡಾಟಾ ಸೈಂಟಿಸ್ಟ್ಗಳು, ಮೆಷಿನ್ ಲರ್ನಿಂಗ್ ಎಂಜಿನಿಯರ್ಸ್ಗಳು, ಬ್ಲಾಕ್ ಚೈನ್ ಡೆವಲಪರ್ಸ್, ಈ ರೀತಿ ಡಿಫ್ರೆಂಟ್ ಪ್ರೊಫೈಲ್ಸ್ಗಳು ಬರುತ್ತೆ. ಟೆಸ್ಟರ್ಸ್ಗಳು ಏನೇನೋ ಇದೆ, ಆಯಿತಾ? ಸೊ ಆ ಒಂದು ಪ್ರೊಫೈಲ್ಗೆ ತಕ್ಕಂಗೆ ನಿಮಗೆ ಸಂಬಳ ಇರುತ್ತೆ. ಒಟ್ಟಿಗೆ ITನಲ್ಲಿ ಒಳ್ಳೆ ಸಂಬಳ ಇದೆ, ನಮ್ಮ ದೇಶದಲ್ಲೇ ಒಳ್ಳೆ ಸಂಬಳ ಇದೆ. ನೀವು ಒಂದು 7-8 ವರ್ಷ 10 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ಕರೆಂಟ್ ಸಿನಾರಿಯೋ ನೋಡೋದಕ್ಕೆ ಹೋದರೆ 2.5ರಿಂದ 3 ಲಕ್ಷ ಪ್ರತಿ ತಿಂಗಳಿಗೆ ಸಂಬಳವನ್ನು ಪಡ್ಕೋಬೋದು. ಅದು ನಮ್ಮ ದೇಶದಲ್ಲೇ ಎಷ್ಟು ಸಂಬಳವನ್ನು ಪಡ್ಕೋಬೋದು ನೀವು. ಸೊ ತಗೊಳ್ಳೋರು ಇದ್ದಾರೆ, ಆಯಿತಾ? ನಮ್ಮ ದೇಶದಲ್ಲೇ 2.5ರಿಂದ 3 ಲಕ್ಷ ITಯಲ್ಲಿ ಸಂಬಳ ತಗೊಳ್ಳುವಂಥವ್ರು ಇದ್ದಾರೆ, ಆಯಿತಾ? ಸೊ ತಗೋಬೋದು. ಇನ್ನು ಇದು ನಮ್ಮ ದೇಶ ಆದರೆ, ಫಾರಿನ್ ಕಂಟ್ರಿಯಲ್ಲಿ ಕೆಲಸ ಮಾಡುವಂಥ IT ಎಂಪ್ಲಾಯಿಗಳು ಆಗಲೇ ಹೇಳ್ದಂಗೆ ಇಲ್ಲಿಂದ ಕೆಲವೊಂದು ಕಂಪ್ನಿಗಳು ಫಾರಿನ್ ದೇಶಕ್ಕೆ ಕಳಿಸ್ತಾರೆ.
ಇನ್ನು ಕೆಲವು ಜನ ಫಾರಿನ್ ದೇಶದಲ್ಲೇ ಓದಿ ಅಲ್ಲೇ ಕೆಲಸವನ್ನು ತಗೋತಾರೆ. ತುಂಬ ಪಾಪ್ಯುಲರ್ ಕಂಟ್ರಿ ಅಂದರೆ ಸದ್ಯಕ್ಕೆ ಅಮೇರಿಕಾ. ಸೊ ಅಮೇರಿಕಾದಲ್ಲಿ ತುಂಬ ಒಳ್ಳೆಯ ಸಂಬಳ ಇರುತ್ತೆ. ನೀವು ಫಾರಿನಲ್ಲಿ ಕೆಲಸ ಮಾಡ್ತಾಯಿದ್ರೆ ಬೇಜಾನ್ ಸಂಬಳ ಇರುತ್ತೆ, ಆಯಿತಾ. ಡಿಪೆಂಡ್ಸು, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಅತಿ ಹೆಚ್ಚು ಡಿಮ್ಯಾಂಡ್ ಇರೋದು ಗೌರ್ನಮೆಂಟ್ ಜಾಬ್ ಅವ್ರನ್ನ ಬಿಟ್ಟರೆ ಈ ಫಾರಿನಲ್ಲಿ ಕೆಲಸ ಮಾಡೋರಿಗೇನೆ, ಆಯಿತಾ. ನಮ್ಮ ದೇಶದಲ್ಲಿ ಒಂದು ಹುಡುಗಿಯನ್ನು ಮದುವೆ ಮಾಡಬೇಕು ಅಂದರೆ ಫಸ್ಟ್ ಪ್ರಿಯಾರಿಟಿ ಗೌರ್ನಮೆಂಟ್ ಜಾಬ್ ಅವರು, ಆಯಿತಾ. ಆಮೇಲೆ ಬರೋದು ಈ ಫಾರಿನ್ ಬಾಯ್ಸ್ ಓಕೆನಾ. ಆಮೇಲೆ ಉಳಿದವರು ಇದಿರಲ್ಲಪ್ಪ, ಇಲ್ಲಿ ಉಳಿದವರು ಶೇರ್ ಮಾಡಿ ಯಾರ್ಯಾರಿದ್ದೀರಾ ಉಳಿದವ್ರು. ಇಲ್ಲಿ ಉಳಿದವರು ಯಾರು ಉಳಿತಾರೆ ಅವರನ್ನು ಆರಿಸ್ಕೋಬೇಕು. ಓಕೆ, ಮುಂದಕ್ಕೆ ಹೋಗೋಣ. ಸೊ ಫಾರಿನಲ್ಲಿರುವಂಥ ಎಂಪ್ಲಾಯಿಗಳು ಒಳ್ಳೆ ಸಂಬಳವನ್ನು ಪಡ್ಕೋತಾರೆ. ಅವ್ರು ಅಷ್ಟೇ ಕಷ್ಟನೂ ಪಟ್ಟಿರ್ತಾರೆ, ಅಷ್ಟೇ ದುಡ್ಡನ್ನು ಆ ದೇಶದಲ್ಲಿ ಓದೋಕ್ಕೂ ಖರ್ಚು ಮಾಡಿರ್ತಾರೆ. ಒಳ್ಳೆಯದು. ಸೊ IT ತುಂಬ ಒಳ್ಳೆಯ ಪ್ರೊಫೆಷನ್ ಸದ್ಯಕ್ಕೆ. ಫ್ಯೂಚರ್ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ಅತಿ ಹೆಚ್ಚು ಸಂಬಳವನ್ನು ಕೊಡುವಂಥ ಒಂದು ಏನಂತಾರೆ ಅದಕ್ಕೆ, ಜಾಬ್, ಆಯಿತಾ. ನೆಕ್ಸ್ಟು ಕಮರ್ಷಿಯಲ್ ಪೈಲಟ್ಗಳು, ಆಯಿತಾ. ಪೈಲಟ್ಗಳಿಗೆ ಒಳ್ಳೆ ಸಂಬಳ ಇರುತ್ತೆ. ಸ್ಟಾರ್ಟಿಂಗ್ ಅಷ್ಟೊಂದಿರಲ್ಲ, ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ಪೈಲಟ್ಗಳಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ತಿಂಗಳಿಗೆ 8-10 ಲಕ್ಷ ತನಕನೂ ಕೂಡ ಪೈಲಟ್ಗಳು ಸಂಬಳವನ್ನು ಪಡ್ಕೋತಾರೆ. ತುಂಬ ಡಿಮ್ಯಾಂಡಿಂಗ್ ಜಾಬು, ಆಯಿತಾ. ಅದನ್ನು ನೀವು ಓದೋದು ಕೂಡ ಸ್ವಲ್ಪ ಕಷ್ಟನೇ. ದುಡ್ಡು ಸ್ವಲ್ಪ ನಮ್ಮ ದೇಶದಲ್ಲಿ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಬೇಕು. ಅದಕ್ಕೋಸ್ಕರ ಖರ್ಚು ಮಾಡಿದ್ರೆ ಒಳ್ಳೆ ಸಂಬಳ ಕೂಡ ಸಿಗುತ್ತೆ. ನಂತರ ಮರ್ಚೆಂಟ್ ನೇವಿ, ಇದು ಕೂಡ ಪ್ರೈವೇಟ್ ಜಾಬು. ಸೊ ಇದೆಂಗಪ್ಪ ಅಂತ ಅಂದರೆ ನೀವು 6 ತಿಂಗಳು ಮಲ್ಲಿರ್ತೀರ, 6 ತಿಂಗಳು ನೀವು ಸಮುದ್ರದಲ್ಲಿ ಆ ಒಂದು ಏನು ಕಂಟೈನರ್ಗಳಿರ್ತವೆ ಅದನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತೀರ. ಸೊ ಇದು ಕೂಡ ತುಂಬ ಒಳ್ಳೆಯ ಸ್ಯಾಲ್ರಿಯನ್ನು ಕೊಡುತ್ತೆ. ಡಿಪೆಂಡ್ಸ್ ಆನ್ ನಿಮ್ಮದು ಪ್ರೊಫೈಲು, ಯಾವ ಲೆವೆಲಲ್ಲಿ ನೀವು ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ 1 ಲಕ್ಷ 1.5 ಲಕ್ಷನೂ ಸಂಬಳ ಇದೆ. ಕೆಲವೊಬ್ಬರಿಗೆ ಎಕ್ಸ್ಪೀರಿಯನ್ಸ್ ಇರೋರಿಗೆ 2.5-3 ಲಕ್ಷದ ತನಕನೂ ಕೂಡ ಸಂಬಳ ಇದೆ. ಇನ್ನೂ ಜಾಸ್ತಿ ಸಂಬಳ ಕೂಡ ಅದರಲ್ಲಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ನಂತರ ಡಾಕ್ಟ್ರು ಗೌರ್ಮೆಂಟ್ ಡಾಕ್ಟ್ರುಗಳು ಕೂಡ ಬರ್ತಾರೆ. ನಾನು ಮಾತಾಡ್ತಿರೋ ಪ್ರೈವೇಟ್ ಡಾಕ್ಟ್ರುಗಳು, ಆಯಿತಾ. ಗೌರ್ಮೆಂಟ್ಗಿಂತ ಅತಿ ಹೆಚ್ಚು ದುಡ್ಡನ್ನು ಮಾಡೋದು ಪ್ರೈವೇಟ್ ಡಾಕ್ಟ್ರುಗಳು. ಡಿಪೆಂಡ್ಸ್ ಆನ್ ಅವ್ರು ಎಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಸರ್ಜನ್ನು, ಯಾವ ಸರ್ಜನ್ ಅದು ಕೂಡ ಡಿಪೆಂಡ್ ಆಗುತ್ತೆ. ನೀವು ನಂಬಲ್ಲ, ಈ ಡಾಕ್ಟ್ರುಗಳು ಮನ್ಸು ಮಾಡಿದ್ರೆ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ದುಡಿಬೋದು, ಆಯಿತಾ. ಡಿಪೆಂಡ್ಸ್ ಅವ್ರಿಗೆ ಯಾವ ಎಕ್ಸ್ಪರ್ಟೀಸ್ ಇದೆ ಅದ್ರ ಮೇಲೆ ಡಿಪೆಂಡು. ಅವ್ರದ್ದು ಒಂಥರ ಕೆಲಸ ಹೆಂಗೆ ಅಂತ ಅಂದರೆ ನೋಡಿ, ಕೆಲವೊಂದು ಕೆಲವೊಂದು ಆಪ್ರೇಷನ್ಗಳನ್ನ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, 10 ಲಕ್ಷ 15 ಲಕ್ಷ ಎಲ್ಲ ಖರ್ಚಾಗುತ್ತೆ ಒಂದು ಆಪ್ರೇಷನ್ನಿಗೆ. ಆ ಥರ ಎಷ್ಟು ಆಪ್ರೇಷನ್ ಆಗ್ಬೋದು. ಸೊ ಹೌದು, ಡಾಕ್ಟ್ರನ್ನ ಓದೋದು ಅಷ್ಟು ಸುಲಭ ಅಲ್ಲ, ಆಯಿತಾ. ಹೆವಿ ಕಷ್ಟ. ಒಂದು ರೀತಿ ನೋಡೋದಕ್ಕೆ ಹೋದರೆ ಇಂಜಿನಿಯರ್ಗಳಿಗಿಂತ ಎಂಥ ಸಬ್ಜೆಕ್ಟ್ಗಿಂತ ಅತಿ ಹೆಚ್ಚು ಓದಬೇಕು ಅಂದರೆ ಡಾಕ್ಟರ್ಸ್ಗಳು. ಅವ್ರದ್ದೆಲ್ಲ ಎಕ್ಸ್ಪರ್ಟೀಸು, MD ಅದು ಇದು ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡೋ ಅಷ್ಟರಲ್ಲಿ 30 ವರ್ಷ ಕಳೆದೋಗಿರುತ್ತೆ ಅವ್ರಿಗೆ. ಅಷ್ಟೊಂದೆಲ್ಲ ಕಷ್ಟಪಟ್ಟಿರ್ತಾರೆ. ಆಮೇಲೆ ಆಬ್ವಿಯಸ್ಲಿ ದುಡ್ಡು ಮಾಡಲೇಬೇಕಲ್ವಾ. ಅದೊಂಥರ ಜನಗಳ ಪ್ರಾಣ ಉಳಿಸುವಂಥ ಕೆಲಸ ಅದು. ಅವರಿಗೆ ಅಷ್ಟು ಸಂಬಳನೂ ಕಡಿಮೆ ಅನ್ಸುತ್ತೆ ಕೆಲವೊಂದು ಸಲ. ನಾನು ನೋಡ್ತೀನಲ್ಲ ಡಾಕ್ಟ್ರುಗಳದ್ದು ಹೆಂಗಪ್ಪ ಅಂದರೆ, ಬೇಡ ಅವ್ರ ಪಾಡಿ ಯಾರಿಗೂ ಬೇಡ ಅನಿಸುತ್ತೆ. ನೋಡೋಕೆ ಹೊರಗಡೆಯಿಂದ ಡಾಕ್ಟ್ರುಗಳು ಅಂತ ಅನಿಸುತ್ತೆ. ಬಟ್ ಅವ್ರು ಪಡ್ತಿರುವಂಥ ಕಷ್ಟ ನಾವು ಒಂದು ದಿನ ಸಹಿಸ್ಕೊಳಕ್ಕಾಗಲ್ಲ. ಸೊ ಅವ್ರಿಗೆ ದಿನ ರಾತ್ರಿ ಅನ್ನೋದಿರಲ್ಲ. ಅವ್ರು ಪ್ರತಿದಿನ ನಮಗೆ ಒಂದಿನ ಹಾಸ್ಪಿಟ್ಲಿಗೆ ಹೋಗಿ ಬಂದರೆ ಯಪ್ಪ ಸಾಕಪ್ಪ ಈ ಆಸ್ಪತ್ರೆ ಅನ್ಸ್ಬಿಡುತ್ತೆ. ಅವರು ಪ್ರತಿದಿನ ಅದನ್ನು ನೋಡಬೇಕು, ಪ್ರತಿದಿನ ಆ ರೋಗಗಳನ್ನ ನೋಡಬೇಕು, ಸುತ್ತಮುತ್ತ ಅದನ್ನೆಲ್ಲ ಅದ್ರ ಜೊತೆನೇ ಇರಬೇಕು ಅವರು. ಆ ಕೆಲವು ಜನ ಕಣ್ಣೀರು ಹಾಕೋದು ನೋಡಬೇಕು, ಕೆಲವು ಜನ ರಕ್ತವನ್ನು ನೋಡಬೇಕು. ಯಪ್ಪ ದೇವ್ರೆ, ಕಷ್ಟ ಅಂದರೆ ಕಷ್ಟ. ಟೈಮಿಂಗ್ ಅನ್ನೋದಿರಲ್ಲ. ಒಂದು ಸ್ವಲ್ಪ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಮೋಸ್ಟ್ಲಿ ಅದು ಕಡಿಮೆ ಆಗುತ್ತೆ, ಜೂನಿಯರ್ಸ್ಗಳಿಗೆ ಕೊಡ್ತಾರೆ. ಬಟ್ ಸ್ಟಿಲ್ ಕೆಲಸ ಅಷ್ಟು ಸುಲಭ ಅಲ್ಲ. ನೋಡೋಕೆ ಹೊರಗಡೆ ಏನು ಚೆನ್ನಾಗಿರುತ್ತೆ. ಸೊ ಇದನ್ನು ಬಿಟ್ಟರೆ ಕ್ರಿಯೇಟ್ರ್ಗಳಿಗೆ ಬರ್ತೀನಿ, ಆಯಿತಾ. ಈಗ ನೆಕ್ಸ್ಟು ಕ್ರಿಯೇಟರ್ಸ್. ಇದನ್ನು ನೀವು ಅನ್ಬೋದು ಇದು ಒಂದು ಬಿಸ್ನೆಸ್ ಅಂತ. ಹೌದು, ಕ್ರಿಯೇಟರ್ ಅನ್ನೋದೇನಿದೆ, ಈಗ ನಾನೇ ಒಂದು ಎಕ್ಸಾಂಪಲ್ ಕ್ರಿಯೇಟರು. ಹೌದು, ಇದು ಒಂದು ರೀತಿ ಬಿಸ್ನೆಸ್ಸು. ಬಟ್ ನೀವು ಅಂದ್ಕೊಂಡಿರೋ ಥರ ಅದು ಬಿಸ್ನೆಸ್ ಅಲ್ಲ, ಆಯಿತಾ. ನೀವು ಅಂದ್ಕೊಬೋದು, ಇವಂದು ಬಿಡಪ್ಪ ಆರಾಮ ಕೆಲಸ, ಇವನಿಗೇನು ಟೈಮಿಂಗ, ಯಾವಾಗ ಬೇಕು ಅವಾಗ ರಜೆ ತಗೋಬೋದು, ಯಾವಾಗ ಬೇಕು ಅವಾಗ ಮನೆಗೆ ಹೋಗ್ಬೋದು, ಯಾವಾಗ ಬೇಕು ಅವಾಗ ಟ್ರಿಪ್ ಹೊಡಿಬೋದು ಅಂತ ನೀವು ಅಂದ್ಕೊಂಡಿದ್ರೆ ಅಲ್ಲ, ಆಯಿತಾ.
ನಾನಿವತ್ತು ಕ್ಲಾರಿಟಿ ಕೊಡ್ತೀನಿ, ಕ್ಲಿಯರ್ ಮಾಡ್ತೀನಿ. ಹೌದು, ನಂದು ಕೂಡ ಒಂದು ರೀತಿ ಜಾಬೇ ಆಯಿತಾ. ನಾನು ಮಾಡ್ತಿರೋದು ಕೂಡ ಒಂದು ಕೆಲಸ. ನಾನಿದನ್ನು ಫುಲ್ ಟೈಮ್ ಮಾಡೋಕ್ಕೆ ಶುರು ಮಾಡಿ ಸುಮಾರು 8 ವರ್ಷ ಕಳೆದಿದೆ. 8 ವರ್ಷ ಆಯಿತು ನಾನು ಯೂಟ್ಯೂಬನ್ನು, ಈ ಕಂಟೆಂಟ್ ಕ್ರಿಯೇಷನ್ನ ಫುಲ್ ಟೈಮ್ ಮಾಡೋಕ್ಕೆ ಶುರು ಮಾಡಿ. 8 ವರ್ಷದಿಂದ ನನಗೆ ಇದು ಊಟವನ್ನು ಕೊಡ್ತಾ ಇದೆ ಆಯಿತಾ. ನಾನು 9 to 7 ಅಂತ ಅಂದ್ಕೊಳಕ್ಕಾಗಲ್ಲ. ಭಾನುವಾರನೂ ಕೆಲಸ ಮಾಡಬೇಕು, ಶನಿವಾರನೂ ಕೆಲಸ ಮಾಡಬೇಕು, ವೀಕೆಂಡ್ ಇಲ್ಲಪ್ಪ ನನಗೆ. ನೀವು ನಂಬಲ್ಲ, ನಾನು ಕಳೆದ ಕೆಲವು ವರ್ಷಗಳು ಈವನ್ ಭಾನುವಾರನೂ ಮಾಡಿದ್ದೀನಿ, ಒಂದು ದಿನ ರಜಾ ಕೂಡ ತಗೊಂಡಿಲ್ಲ. ನನಗೊಂದೊಂದು ಸಲ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ, ಈ 9 to 7 ಜಾಬೇ ಎಷ್ಟು ಬೆಟರ್ ಗುರು. ಯಾರ ಅಪ್ಪನ ಮನದ ಒಬ್ಬ ಕೆಲಸ ಮಾಡಿಲ್ಲ ಅಂದರೆ, ಒಂದು ದಿನ ಕೆಲಸ ಮಾಡಿಲ್ಲ ಏನು ಕಳ್ಕತ್ತೀವಿ? ಅಯ್ಯೋ ಬಿಡು, ಈ ಕೆಲಸ ಇಲ್ವಾ ಇನ್ನೊಂದು ಅನ್ಬೋದು. ಬಟ್ ಇದಂಗಲ್ಲ, ನಾನು ಮಾಡಿದ್ರೆ ನಾನು ಹೊಟ್ಟೆ ತುಂಬುತ್ತಿಲ್ಲ, ನಾನು ಹೊಟ್ಟೆ ತುಂಬಲ್ಲ ಆ ರೀತಿ. ಹಂಗಂತ ಈ ಕ್ರಿಯೇಟ್ರ್ಗಳಿಗೆ ಇನ್ಕಮ್ ಕಡಿಮೆ ಅಂತಲೂ ನಾನು ಹೇಳಲ್ಲ ಆಯಿತಾ. ಹೌದು, ಒಳ್ಳೆಯ ಇನ್ಕಮ್ಮು ಕ್ರಿಯೇಟ್ರ್ಗಳಿಗೆ ಸಿಗುತ್ತೆ. ಡಿಪೆಂಡ್ಸ್ ಆನ್ ನಿಮ್ಮ ರೀಚ್ ಎಷ್ಟಿದೆ, ಫಾಲೋವರ್ಸ್ ಎಷ್ಟಿದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 1,00,000 ಫಾಲೋವರ್ಸ್ ಇರುವಂಥ ಯೂಟ್ಯೂಬ್ ಚಾನಲ್ಗಳು ಡಿಪೆಂಡ್ಸ್ ಆಯಿತಾ. ಅವರು ಒಂದು 50,000ದಿಂದ ಡಿಪೆಂಡ್ಸ್ ಅವ್ರಿಗೆ ಎಷ್ಟು ವ್ಯೂ ಬರ್ತೀವಿ. ನೀವು ಇದನ್ನು ಒಂದು ಕರೆಕ್ಟಾಗಿ ಹೇಳೋದಕ್ಕೆ ಆಗಲ್ಲ ಆಯಿತಾ. ಅವ್ರು 50,000 ದುಡಿತಾ ಇರ್ಬೋದು ಕೆಲವು ಜನ. ನಂಗೆ ಅನ್ನಿಸ್ದಂಗೆ ಒಂದು ಮಿಡ್ ಲೆವೆಲ್ ಅಂತ ಅಂದರೆ ನಂಗೆ ಅನ್ನಿಸ್ದಂಗೆ 5 ಲಕ್ಷದಿಂದ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದರೆ ನಂಗೆ ಅನ್ನಿಸ್ದಂಗೆ ಒಂದು ಮಿಡ್ ಲೆವೆಲ್. ನನ್ನ ಚಾನಲ್ ಕೂಡ ನನಗೆ ಮಿಡ್ ಲೆವೆಲ್ ಅನಿಸುತ್ತೆ. ನಾನು ದೊಡ್ಡ ಯೂಟ್ಯೂಬರ್ ಅಲ್ಲ, ನೋಡೋಕ್ಕೆ ಹೋದರೆ ನಂಬರ್ ವೈಸು ನಾನೊಂದು ಮಿಡ್ ಲೆವೆಲ್ ಯೂಟ್ಯೂಬರು. ಸೊ ನೀವು 2 ಲಕ್ಷದಿಂದ 3 ಲಕ್ಷ ಒಂದು ಮಿಡ್ ಲೆವೆಲಲ್ಲಿ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು ಯೂಟ್ಯೂಬ್ನಲ್ಲಿ. ಒಂದು ಮಿಡ್ ಲೆವೆಲಲ್ಲಿ ಡಿಪೆಂಡ್ಸ್. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಕೆಲವು ಜನ ಇನ್ನೂ ಜಾಸ್ತಿ ಮಾಡ್ತಾ ಇರ್ಬೋದು. ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಕೋಟಿಗಟ್ಟಲೆ ಕೂಡ ಮಾಡ್ಬೋದು ಆಯಿತಾ, ಕೋಟ್ಯಾಂತರ ರೂಪಾಯಿ ಕೂಡ ಮಾಡ್ಬೋದು. ಇದು ಕೂಡ ನನಗನ್ನಿಸ್ದಂಗೆ ಒಂದು ರೀತಿಯ ಜಾಬೇನೆ, ಕೆಲವು ಜನ ಬಿಸ್ನೆಸ್ ಅಂತ ಅನ್ಕೋಬೋದು. ಸೊ ಇದು ಕೂಡ ನೋಡ್ರಪ್ಪ ಒಳ್ಳೆ ಜಾಬು. ನೆಕ್ಸ್ಟ್ ನೀವೇನಾದರೂ ಇದರಲ್ಲಿ ಯಾವುದಾದ್ರೂ ಪರ್ಸ್ಯೂ ಮಾಡ್ಕೋಬೇಕು ಅಂದರೆ, ಇದನ್ನು ನಾನು ಫ್ಯೂಚರ್ನಲ್ಲಿ ಇದಾಗಬೇಕು ಅಂತ ನೀವು ಅನ್ಕೋತಾ ಇದ್ದೀರಾ ಅಂದರೆ, ನಾವು ಸಣ್ಣವರು ಬೇಕಾದ್ರೆ ಅನ್ಕೋತಿದ್ವಲ್ಲ, ನಾನು ಯಾರೇ ಕೇಳಿದ್ರು ನಾನು ಪೊಲೀಸ್ ಆಗ್ತೀನಿ, ನಾನು ಡಾಕ್ಟ್ರ್ ಆಗ್ತೀನಿ, ನಾನು ಇದಾಗ್ತೀನಿ ಅಂತ ಅಂತಿದ್ವಿ. ಈಗ ಯಾರು ಕೇಳಿದ್ರು ಯೂಟ್ಯೂಬರ್ ಆಗ್ತೀನಿ ಅಂತಾರೆ. ವ್ಯಾಲ್ಯೂ ಜಾಸ್ತಿ ಆಗಿಬಿಟ್ಟಿದೆ ನಮಗೆಲ್ಲ. ಸೊ ಇಷ್ಟು ಕೆಲವೊಂದು ಪ್ರೈವೇಟ್ ಜಾಬ್ಗಳ ಪರಿಚಯ ನನ್ನ ಮಧ್ಯೆ ಇಟ್ಟಿದ್ದು. ಕ್ರಿಯೇಟ್ರ್ ಹಂಗೇನೆ ನೋಡೋಕ್ಕೆ ಹೋದ್ರೆ ಇದೊಂಥರ ಬಿಸ್ನೆಸ್ ಆಯ್ತಾ ಕ್ರಿಯೇಟರ್. ಬಟ್ ನನಗೆ ಅದಕ್ಕೆ ಬಿಸ್ನೆಸ್ ಅಂತ ಅನ್ನಿಸ್ತಾ ಇಲ್ಲ, ಅದು ಜಾಬ್ ಅನ್ನಿಸ್ತದೆ ಆಯಿತಾ. 9 to 5 ಜಾಬೇ ಎಷ್ಟೋ ಬೆಟರ್ ಅನ್ಸುತ್ತೆ ನಂಗೆ ಕೆಲವೊಂದು ಸಲ. ಸೊ ಇದನ್ನು ಬಿಟ್ಟರೆ ಇನ್ನೂ ಬೇಜಾನ್ ಆಪ್ಷನ್ಗಳಿದೆ, ಇನ್ನೂ ನೋಡೋದಕ್ಕೆ ಹೋದರೆ ನಾನು ಎವ್ರಿ ಮಿಸ್ ಮಾಡಿದ್ದೀನಿ ಆಯಿತಾ. ಇನ್ನೂ ತುಂಬ ಇದೆ. ನೀವು ದುಡ್ಡು ಮಾಡ್ತೀರಾ ಅಂದರೆ ಲಕ್ಷಾಂತರ ದಾರಿಗಳಿದೆ, ಹೇಳ್ತಾ ಕೂತ್ಕೊಂಡ್ರೆ ಮುಗಿಯಲ್ಲ ಅದು ಆಯಿತಾ. ಬಿಸ್ನೆಸ್ಸಿಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟು. ಗೌರ್ಮೆಂಟ್ ಜಾಬ್ ಆಯಿತು, ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ನೋಡ್ಕೊಂಬನ್ನಿ. ಇದು ಪ್ರೈವೇಟ್ ಜಾಬು, ನೆಕ್ಸ್ಟು ಬಿಸ್ನೆಸ್ ಬರುತ್ತೆ. ಸೊ ಇಷ್ಟು ಈ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.